ಸೊ ಅದೇ 100% ಎಫರ್ಟ್ ಹಾಕಿದ್ದೀವಿ. ಒಳ್ಳೆ ಇನ್ಸ್ಟ್ರೂಮೆಂಟೈಸೇಷನ್ನು, ಗುಡ್ ಪ್ರೋಗ್ರಾಮಿಂಗು, ಕ್ವೈಟ್ ಒಂದು ರಿದಮ್ ಸೆನ್ಸಲ್ಲಿ ನಿಲ್ಲಿಸಿ ಹಾಡು ಶುರು ಆಗಿ ದಿಸ್ ಆಲ್ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಗಿದೆ. ಇದು ನನಗೆ ನಿಜವಾಗ್ಲೂ ಬಿಗ್ ಆಪರ್ಚುನಿಟಿ ಮ್ಯಾಮ್. ಬಿಕಾಸ್ ಏನಕ್ಕೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೀರೋ ಆ್ಯಂಡ್ ಹೀರೋಯಿನ್ಗೆ ಸೇಮ್ ಈಕ್ವಲ್ ರೋಲ್ ಸಿಗೋದು ತುಂಬ ಕಷ್ಟ. ಸೊ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. BGMs ಅಷ್ಟೇ ಎಕ್ಸಲೆಂಟ್ ಆಗಿದೆ ಮೇಡಮ್. BGMs ನಿಮ್ಗೆಲ್ಲೂ ಡ್ರಾಪ್ ಆಗಿಲ್ಲ ಸಿನಿಮಾದಲ್ಲಿ, ಹಿಂಗೆ ಮಲ್ಗಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, BGM ಕೊಟ್ಟಿದ್ದಾರೆ ಮೇಡಮ್. ಡೈರೆಕ್ಟರ್ ಸರ್ಗೆ ತುಂಬ ಪಿಕ್ಯುಲರ್ ಆಗಿರ್ತಾರೆ ಅವರು. ಸೊ ಇದು ಚೆನ್ನಾಗಿದೆ, ಇಲ್ಲಿಂದ ಬೇಡ, ಇದು ಬೇಡ, ಹಿಂಗೆ ಅಂದರೆ ಸ್ವಲ್ಪ ಪಿಕ್ಯುಲರ್ ಆಗಿರ್ತಾರೆ. ಏನಕ್ಕೆ ಇವತ್ತು ಆ ಕ್ವಾಲಿಟಿ ಹಂಗೆ ಕೇಳ್ತಾ ಇದೆ ಅಂದ ಕಾಲದಲ್ಲಿ ಅಂತಂದರೆ ದಟ್ಸ್ ವಾಟ್ ದ ರೀಸನ್. ಲೈವ್ ಅವೈಲಬಿಲಿಟೀಸ್ನ ಫಿಲ್ ಮಾಡಿದ್ರೆ ಎಲ್ಲವೂ ಕೂಡ ಚೆನ್ನಾಗಿ ಕೇಳುತ್ತೆ. ಸೊ ಐ ಆಲ್ವೇಸ್ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಅವನಿರಬೇಕಿತ್ತು ಈ ಒಂದು ವರ್ಡು ನಮ್ಮ ಡೇ ಟು ಡೇ ಲೈಫಲ್ಲಿ ತುಂಬಾ ಯೂಸ್ ಆಗುವಂತಹ ಒಂದಿಷ್ಟು ಸಿಚುವೇಷನಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದನ್ನೇ ಟೈಟಲ್ ಆಗಿ ಇಟ್ಕೊಂಡು ಒಂದು ಮೂವಿ ರೆಡಿಯಾಗಿದೆ, ರಿಲೀಸ್ಗೂ ಕೂಡ ಅದು ರೆಡಿಯಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೆ ಅದು ಬರ್ತಾ ಇದೆ. ಸೊ ಆ ಸಿನಿಮಾ ಬಗ್ಗೆ, ಆಮೇಲೆ ಆ ಸಿನಿಮಾದಲ್ಲಿ 2 ಹಾಡನ್ನು ಇವಾಗ ರಿಲೀಸ್ ಮಾಡಿದ್ದಾರೆ. ಆ ಹಾಡುಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಟೀಮ್ ಇದೆ. ಪ್ರೊಡ್ಯೂಸರ್ ಮತ್ತು ಹೀರೋಯಿನ್, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಸರ್, ಮ್ಯೂಸಿಕ್ ಡೈರೆಕ್ಟರು, ಹೀರೋಯಿನ್ ಸೌಮ್ಯ, ಹಾಗೆ ಪ್ರೊಡ್ಯೂಸರು ಮುರಳಿ ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಸಿನಿಮಾ ಬಗ್ಗೆ ಕೇಳೋಣ. ನಮಸ್ತೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸರ್, ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಿಮ್ಮಿಬ್ಬರಿಗೂ ಫ್ರೆಶ್ ಆಗಿ ಸ್ವಾಗತ. ಓಕೆ ಸರ್, ನಾನು ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನಮಗೆ ಹಾಡು ತುಂಬಾ ಇಷ್ಟ ಆಗಿದ್ದಂತಹ ಒಂದು ಓ ಹೃದಯ ಅದು ಸಾಂಗ್ ನಮಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ಏನೇನು ವರ್ಕೌಟ್ ಮಾಡಬೇಕಾಯಿತು ಇಷ್ಟು ಒಳ್ಳೆ ಔಟ್ಪುಟ್ ಬರೋದಕ್ಕೆ ಅಂತ? ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸಿಗೆ ನಾನು ಯಾವಾಗಲೂ ಕೇಳೋದು, ಸಿನಿಮಾ ತಂಡ ಅವರಿಗೊಂದು ಫ್ರೀಡಮ್ ಕೊಡಬೇಕು ಅಂತ ಹೇಳ್ತಾರೆ. ಹೌದು. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಯಿತು, ಇಲ್ಲಿ ಅದೆಷ್ಟು ವರ್ಕೌಟ್ ಆಯಿತು ನಿಮ್ಗೆ? ಅಂದರೆ ಆ ಫ್ರೀಡಮ್ ಅದು ತುಂಬ ಒಳ್ಳೆಯ ವಿಷಯ. ಆ್ಯಕ್ಚುಲಿ ನಮಗೆಷ್ಟು ಫ್ರೀಡಮ್ ಸಮ್ಟೈಮ್ಸ್ 2 ಥರ ಸ್ವಿಂಗ್ ಆಗುತ್ತೆ. ಒಂದು ನಾವು ಯಾವುದೇ ಒಂದು ಹಾಡು ಕಂಪೋಸ್ ಮಾಡ್ಬೇಕಾದ್ರೆ ವಿಲ್ ಪುಟ್ ಆಲ್ ಅವರ್ ಎಫರ್ಟ್ ನಮ್ಮ ಥಾಟಲ್ಲಿ ಮಾಡ್ತೀವಿ. ಡೈರೆಕ್ಟ್ರು ಇನ್ಫ್ಲುಯೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಮ್ಟೈಮ್ಸ್. ಯಾಕೆ ಅಂದರೆ ಅವ್ರ ತಲೆಯಲ್ಲಿ ಏನಿದೆ, ಅವ್ರು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಲ್ಲಿಗೆ ಔಟ್ಪುಟ್ ಏನು ಬೇಕು, ಅದಕ್ಕೆ ಏನು ಮ್ಯಾಚ್ ಆಗುತ್ತೆ ಎಕ್ಸಾಕ್ಟ್ಲಿ ಫಾರ್ ದ ಮೂವಿ, ಇಟ್ ವಿಲ್ ಕಮ್ ಔಟ್. ಆ್ಯಕ್ಚುಲಿ ಫ್ರೀಡಮ್ ಅಂತೂ 100% ಇತ್ತು. ಆಮೇಲೆ ನಮ್ಮ ಡೈರೆಕ್ಟ್ರು ಅಶೋಕ್ ಸಾಮ್ರಾಟ್ ಅವರು ತುಂಬ ಕ್ರೇಜಿ ಪರ್ಸನ್. ಈಸ್ ಲೈಕ್ ಸಾಂಗ್ ಅಂದರೆ, ಮ್ಯೂಸಿಕ್ ಅಂದರೆ ಹಿ ಲವ್ಸ್ ಇಟ್. ಆ್ಯಕ್ಚುಲಿ ಸಂಗೀತಕ್ಕೆ ತುಂಬ ಪ್ರಾವಿಡೆನ್ಸ್ ಕೊಡುವಂಥ ಡೈರೆಕ್ಟ್ರು. ಸೊ ಬಂದಾಗಲಿಂದನೂ ಸಾಂಗು ನಮ್ಮನ್ನ ಇನ್ಸ್ಪೈರ್ ಮಾಡೋ ವಿಧಾನ ಇದೆಯಲ್ಲ, ದಟ್ಸ್ ದ ಮೇನ್ ಪಾರ್ಟ್. ದಿಸ್ ಸಾಂಗ್ ಈಸ್ ಗೋಯಿಂಗ್ ಟು ಬಿ ಸೋ ವೈರಲ್, ಸೋ ಗುಡ್ ಅಂತ. ಸೊ ಅದೇ 100% ಎಫರ್ಟ್ ಹಾಕಿದ್ದೀವಿ. ಒಳ್ಳೆ ಇನ್ಸ್ಟ್ರೂಮೆಂಟೈಸೇಷನ್ನು, ಗುಡ್ ಪ್ರೋಗ್ರಾಮಿಂಗು, ಕ್ವೈಟ್ ಒಂದು ರಿದಮ್ ಸೆನ್ಸಲ್ಲಿ ನಿಲ್ಲಿಸಿ ಹಾಡು ಶುರು ಆಗಿ ದಿಸ್ ಆಲ್ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಗಿದೆ ಅಂದ ಕಾಲದಲ್ಲಿ ಸ್ಪೆಷಲಿ. ಸೊ ಯು ಆರ್ ಅಪ್ರಿಷಿಯೇಟಿಂಗ್ ಓವರ್ ದೇ. ಐ ಆಮ್ ವೆರಿ ಗ್ಲಾಡ್ ದಟ್ ಯು ಆರ್ ಡೂಯಿಂಗ್. ಆ್ಯಕ್ಚುಲಿ ಅದು ನಮಗೂ ಕೂಡ ತುಂಬ ಇಷ್ಟವಾದ ಹಾಡು. ಅದೀಗ ಪಿಕಪ್ ಆಗ್ತಾ ಇದೆ, ಸೆಕೆಂಡ್ ವರ್ಷನಲ್ಲಿ ಪಿಕಪ್ ಆಗ್ತಿದೆ. ಬಟ್ ಅಂದ ಕಾಲದಲ್ಲಿ ನೋಡೋ ಆಲ್ರೆಡಿ ಇಟ್ಸ್ ಗಾಟ್ ಸೂಪರ್ ಹಿಟ್. ಆ್ಯಕ್ಚುಲಿ 1.5 million ಆ್ಯಂಡ್ ಕೀಪ್ ರನ್ನಿಂಗ್. ಅದೇ ಮ್ಯಾಮ್, ದಿಸ್ ಟೀಮ್ ಈಸ್ ಸೋ ಸ್ಪೆಷಲ್ ಟು ಅಸ್. ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ, ಡೈರೆಕ್ಟರ್ ಸರ್ ಆಗಲಿ, ದ ವೇ ವಿ ಸ್ಟಾರ್ಟೆಡ್ ವರ್ಕ್ ಈಸ್ ಸೋ ಗುಡ್. ಸಮಯ ಕೊಟ್ಟರು, ಟೈಮ್ ಕೊಟ್ಟರು, ಏನು ಅವೈಲಬಿಲಿಟಿ ಇದೆ ಎಲ್ಲವನ್ನೂ ಕೂಡ ಫಿಲ್ ಮಾಡಿಕೊಟ್ರು. ಸೊ ಇಷ್ಟು ಸ್ಪೇಸ್ ಸಿಕ್ಕಿದಾಗ ಆ್ಯಸ್ ಅ ಮ್ಯೂಸಿಷಿಯನ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಸ್ ಟು ಗಿವ್ ಅ ಗುಡ್ ಔಟ್ಪುಟ್. ಸೊ ಅದು ಬಂದಿದೆ, ಹಾಡು ಗೆದ್ದಿದೆ, ಜನ ಒಪ್ಪಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸೌಮ್ಯ, ನೀವು ಐ ಥಿಂಕ್ ನಿಮ್ದು ಇದು ಮೊದಲೇ ಮೂವಿ ಅಂತ ಅನಿಸುತ್ತೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹಾಗೆ ಒಬ್ವಿಯಸ್ಲಿ ಹೊಸಬ್ರು ಅಂದ ತಕ್ಷಣ ಟೀಮಲ್ಲಿ ಕೆಲಸ ಮಾಡೋದು ಅಷ್ಟು ಈಸಿಯಾಗಿರೋದಿಲ್ಲ. ಎಲ್ಲರೂ ಕ್ಯಾಮ್ರಾ ಮುಂದೆ ಬಂದು ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸೋದು. ಸೊ ಹೊಸಬ್ರಾಗಿ ಈ ತಂಡನ ಹೆಂಗೆ ಸೇರ್ಕೊಂಡ್ರಿ, ಹಾಗೆ ಎಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ರು ಎಲ್ಲರೂ ನಿಮಗೆ ಅಂತ? ಮ್ಯಾಮ್, ಇದು ನನಗೆ ಇವಾಗ ಹೇಳ್ಬೋದು ಅಂದರೆ ನನಗಿದು ಫ್ಯಾಮಿಲಿ ಆಗಿಬಿಟ್ಟಿದೆ. ಸೊ ಅಷ್ಟೇ ಕಂಫರ್ಟಬಲ್ ಆಗಿತ್ತು. ಸರ್ ಆಗಲಿ, ಇಲ್ಲ ಅಶೋಕ್ ಸರ್ ಆಗಲಿ, ತುಂಬಾ ಸಪೋರ್ಟಿಂಗ್, ಯಾವಾಗ್ಲೂ ಪುಷ್ ಮಾಡ್ತಾಯಿದ್ರು. ನನಗೆಲ್ಲೂ ಏನು ಇದು ಸರಿ ಇಲ್ಲ, ಇದು ಬಂದಿಲ್ಲ, ಯಾವುದೇ ರೀತಿಯಲ್ಲೂ ನನಗೆ ಬೇಜಾರಂತೂ ಆಗಿಲ್ಲ. ತುಂಬಾ ಹ್ಯಾಪಿಯಾಗಿದ್ದೀನಿ. ಕಥೆನೂ ಚೆನ್ನಾಗಿದೆ. ಸೊ ಎಲ್ಲರೂ ಸೇರಿಕೊಂಡು ಹೇಳ್ತಾ ಇದ್ದೀನಿ, ಇದರಿಂದ ಆಚೆ ಹೋಗೋಕ್ಕೆ ನನಗೆ ಬೇಜಾರಾಗ್ತಾಯಿದೆ. ಸೊ ಅಷ್ಟು ಕಂಫರ್ಟಬಲ್ ಫೀಲ್ ಇತ್ತು ಮ್ಯಾಮ್. ಓಕೆ ಸರ್, ನಿಮ್ಮ ವಿಷಯಕ್ಕೆ ಬರೋದಾಯ್ತಂದರೆ, ಈಗ ಪ್ರೊಡ್ಯೂಸರ್ಸ್ದು ಏನಾಗ್ಬಿಡುತ್ತೆ ಅಂತಂದರೆ, ನಾನು ಒಂದಿಷ್ಟು ಕಡೆ ನೋಡಿರೋದು, ಇಷ್ಟು ದಿನ ಡೇಟ್ ಇರುತ್ತೆ, ಆ ಡೇಟಿಂದ ಮುಂದೆ ಹೋಗ್ಬಿಟ್ಟಿರುತ್ತೆ. ಒಂದಿಷ್ಟು ಜನ ಮತ್ತೆ ತಲೆ ಕೆಡಿಸ್ಕೋಬೇಕು, ಅಯ್ಯೋ ಮತ್ತೆ 1 ವಾರ ಮುಂದೋಯ್ತು, ಮತ್ತೆ 1 ತಿಂಗಳು ಮುಂದೋಯ್ತು, ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು. ಆ ಥರದ್ದು ಒಂದಿಷ್ಟು ಟೆನ್ಷನ್ಸು ಪ್ರೊಡ್ಯೂಸರ್ಸಿಗೆ ಯೂಶ್ವಲಿ ಇರುತ್ತೆ ಸರ್. ನಿಮ್ಮ ಮೂವಿಲಿ ಆ ಥರ ಏನಾದ್ರು ಆಯಿತಾ? ಏನಾದರೂ
ಆ ಥರ ಏನು ಬಂದಿಲ್ಲ ಮೇಡಮ್. ಯಾಕಂದ್ರೆ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಕೋಆರ್ಡಿನೇಷನ್ ಚೆನ್ನಾಗಿದ್ದಾಗ ನಮ್ಗೆ ಅದು ಬರಲ್ಲ. ನಮ್ಗೆ ಶೆಡ್ಯೂಲ್ ಮುಂದೆ ಹೋಗಿರೋದು ಎರಡೇ ಕಾರಣಕ್ಕೆ, ಇಲ್ಲ ಒಂದು ವೆದರ್ ಇಲ್ಲ ಆರ್ಟಿಸ್ಟ್ ಸಮಸ್ಯೆಯಿಂದ ಬಂದಿರುತ್ತೆ, ಆರ್ಟಿಸ್ಟ್ ಅವ್ರ ಡೇಟ್ ಸಮಸ್ಯೆಯಿಂದ ಬಂದಿರುತ್ತೆ, ಏನೋ ಒಂದು ಸಮಸ್ಯೆ. ಅವು ಎರಡರಿಂದ ನಮ್ಗೆ ಸಮಸ್ಯೆ ಆಗಿದೆ ಹೊರತು ನಮಗೆ ಶೆಡ್ಯೂಲ್ ಮಾಡ್ಕೊಂಡಾಗ ಪಕ್ಕ ಆ ಡೇಟಿಗೆ ನಾವು ಮಾಡ್ಕೊಳ್ತೀವಿ. ಏನೇ ಮಾಡ್ಕೊಂಡ್ರು ಪ್ರೀ ಪ್ಲಾನ್ ಆಗಿ ನಾವು ಮಾಡ್ಕೊಳ್ತೀವಿ. ಮಿಸ್ ಆಯ್ತು ಅಂತಂದ್ರೆ ಅವೆರಡೆ, ಒಂದಿಲ್ಲ ವೆದರ್ ಇಲ್ಲ ಏನಾದ್ರು ಅವ್ರಿಗೆ ಜ್ವರ ಬಂದಿರುತ್ತೆ, ಏನೋ ಬರುತ್ತೆ, ಅದರಿಂದ ಮಿಸ್ ಆಗಿರುತ್ತೆ ಹೊರತು ನಾವು ಶೆಡ್ಯೂಲ್ ನಮ್ಮ ಮುಂದಕ್ಕೆ ಯಾವತ್ತೂ ಹಾಕಿಲ್ಲ. ನಮ್ ಟಾರ್ಗೆಟ್ ರೀಚ್ ಮಾಡ್ತೀವಿ, ಅವತ್ತು ರೀಚ್ ಮಾಡಿರ್ತೀವಿ. ನಾವು ಅದನ್ನ ಮಿಸ್ ಮಾಡ್ತೀವಿ, ನಾವು ರೀಚ್ ಮಾಡಿರ್ತೀವಿ ಮೇಡಮ್. ಇವ್ರು ಹೇಳಿದ್ರು ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ರು ಎಲ್ಲರೂ ಕೂಡ, ಆಮೇಲೆ ಫ್ಯಾಮಿಲಿ ತರ ಫೀಲ್ ಮಾಡಿಸಿದ್ರು ಅಂತಂದು. ಯೂಶಲಿ ಪ್ರೊಡ್ಯೂಸರ್ಸ್ ಒಂದು ಸ್ವಲ್ಪ ಟೆನ್ಷನಲ್ಲೇ ಇರ್ತಾರೆ, ಐ ಮೀನ್ ಅದೊಂದು ಆ ಥರ ಒಂದು ಅಟ್ಮಾಸ್ಫಿಯರ್ ಇರುತ್ತೆ, ಟೆನ್ಷನ್ ಅಟ್ಮಾಸ್ಫಿಯರ್. ಸೊ ನೀವು ಇವ್ರ ಜೊತೆ ಎಲ್ಲ ಯಾವ ಥರ ಫನ್ ಮಾಡ್ತಿದ್ರಿ, ಮತ್ತೆ ಏನಾದರೂ ಫನ್ನಿ ಮೂಮೆಂಟ್ಸ್ ಏನಾದರೂ ನೀವು ಶೂಟ್ ಮಾಡೋ ಟೈಮಲ್ಲಿ ಇತ್ತು ಅಂದ್ರೆ? ಮೇಡಮ್ ಅವ್ರೇನ್ ಮಾಡ್ತಾರೆ, ಸ್ಮೈಲ್ ಕೊಡ್ತಾರೆ, ಹೋಗ್ತಾ ಇರ್ತಾರೆ. ಅದು ಸಹ ನಾವು ನಾರ್ಮಲ್ ಆಗಿ ನೀವೇನಾದ್ರು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಸರ್? ರೇಗಿಸ್ತಾ ಇರ್ತೀವಿ ಮೇಡಮ್, ಊಟ ಆಯ್ತು ನಾರ್ಮಲ್ ವರ್ಡ್ಸ್ ಅಲ್ಲಿ ರೇಗಿಸ್ಬಿಟ್ಟು ಹೋಗ್ತಾ ಇರ್ತೀವಿ ಅಷ್ಟೇ ಅವ್ರನ್ನ. ನಮ್ಮಲ್ಲೇ ತುಂಬಾ ಕೆಲಸ ಇರುತ್ತೆ ನಮ್ಗಲ್ಲಿ. ಅವರು ಏನೋ ಪ್ರಿಪರೇಷನ್ಗೆ ಅವ್ನು ಶೀಟ್ ಕೊಟ್ಟಿರ್ತಾನೆ, ಅದನ್ನ ಯೋಚನೆ ಮಾಡಿ ಓದ್ತಾ ಇರ್ತಾರೆ, ಅದನ್ನ ತಲೆಗೆ ಹಾಕೊಳ್ತಾರೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಆ ಶೂಟಿಂಗ್ ಟೈಮಲ್ಲಿ ಎಲ್ಲಾರ್ದು ಅವ್ರದೇ ಪ್ರೆಷರ್ ಅವ್ರದೇ ಇರ್ತಿರುತ್ತೆ. ಸೊ ಅಷ್ಟು ಫನ್ ಸಿಗಲ್ಲ. ಯಾವ್ದೋ ಒಂದು 5 ನಿಮಿಷ ಊಟ ಮಾಡ್ಬೇಕಾದ್ರೆ ಏನೋ ಒಂದು ತರಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಮೇಡಮ್. ನಿಮ್ದು ಮತ್ತೆ ಡೈರೆಕ್ಟರ್ದು ನೀವಿಬ್ರು ಹೇಳಿದ್ರಿ ಅವಾಗ್ಲೇನೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಂದು, ನಿಮ್ದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ದು ಕಾಂಬಿನೇಷನ್ ಯಾವ ತರ ವರ್ಕ್ ಆಯ್ತು? ನೀನಾದ್ರೂ ಚೆನ್ನಾಗಿದೆ ಮೇಡಮ್. ಆಕ್ಚುಲಿ ಇದರಲ್ಲಿ 3 ಸಾಂಗ್ ಇದ್ದಿದ್ದು. ಓಹೋ ಹೃದಯ ಇರ್ಲಿಲ್ಲ. ಅಂಧಕಾಲದಲ್ಲಿ ಸಾಂಗು ಭರತ ದೇಶದಲ್ಲಿ, ಮತ್ತೆ ಇನ್ನೊಂದು ಕನಸೊಂದು ಓಡೋಣ ಬಾಯಿತ್ತು ಅಂತ, ಅದು ಚೆನ್ನಾಗಿದೆ ಮೇಡಮ್. ಈ 3 ಸಾಂಗ್ ಇದ್ದಿದ್ದು. ಇವ್ರ ಹತ್ರ ನಾವು ಅಪ್ರೋಚ್ ಮಾಡಿದ್ವಿ, ಸರ್ 3 ಸಾಂಗ್ ನಮ್ಗೆ ಸಾಲ್ತಾ ಇಲ್ಲ, ಇನ್ನೊಂದು ಸಾಂಗ್ ಬೇಕು ನಮ್ಗೆ ಅಂತ ಕೇಳಿದ್ವಿ. ಅವರು ಒಂದು 10 ನಿಮಿಷ ಕುತ್ಕೊಂಡ್ರು, ಆಯ್ತಾಯ್ತು ಸರ್ ಒಂದು ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಸರ್ ಅಂತ. ಆಯ್ತು ಸರ್ ನಡೀರಿ ಹೋಗೋಣ ಅಂತೇಳಿ ಊಟ ಮಾಡ್ಕೊಂಡು ಒಂದು ಬಿರಿಯಾನಿ ಚೆನ್ನಾಗಿ ಒಂದು ಬಿರಿಯಾನಿ ಹೊಡೆದಾದ್ಮೇಲೆ ಅಲ್ಲಿ ಬಂದ್ವಿ. ಆಮೇಲೆ ಕುತ್ಕೊಂಡ್ವಿ, ಸರ್ ಮಾಡೋಣ ಅಂತೇಳಿ ಅಂದ್ರೆ ಅವ್ರು ಸಕ್ಕತ್ತಾಗ ಮೇಡಮ್. ಅದನ್ನ ಅವರೇ ಮಾಡ್ಬೇಕು ಮೇಡಮ್. ಅದನ್ನ ಮಾಡ್ತಾ ಹಂಗೆ ಪಟ್ ಅಂತ ಒಂದ್ ಹೊಡೆದ್ರು, ಓಹೋ ಹೃದಯ ಅಂತ ಆಡಿದ್ರು. ಅದನ್ನ ಅಶೋಕ್ ಕ್ಯಾಚಿ ಮಾಡ್ಬಿಟ್ಟ. ಹಂಗೆ ಮೀಟಾಗಿ ಮಗ ಇದಿರ್ಲಿ ಅಂತ ನನಗೆ ಅವ್ರು ಹಂಗೆ ಸರ್ ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತೇಳಿ ಅದನ್ನ ಚೆನ್ನಾಗಿ ಮಾಡಿದ್ರು ಮೇಡಮ್. ಅದನ್ನ ಒಂದು ಮಿನಿಮಮ್ ಒಂದು 1 ಅವರ್ ಡಿಫ್ರೆನ್ಸ್ ಅಲ್ಲಿ ಊಟಕ್ಕೆ ಹೋಗಿ ಬಂದು ಬರೋಷ್ಟಲ್ಲಿ ಆ ವರ್ಡ್ ಕೊಟ್ಬಿಟ್ರು. ಅದನ್ನ ಆ ವರ್ಡ್ ಕೊಟ್ಟನ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಅದು ಇಂಪ್ಲಿಮೆಂಟ್ ಮಾಡಿದ್ ಹೆಂಗೆ ಅಂತ ಅವ್ರನ್ನೇ ಕೇಳಬೇಕು. ಹೆಂಗೆ ಹೇಳಿಬಿಡಿ ಸರ್ ಇಂಪ್ಲಿಮೆಂಟ್ ಮ್ಯಾಮ್. ಗುಡ್ ಮೂಮೆಂಟ್ ಆಕ್ಚುಲಿ. ಅದೇ ಅವತ್ತೊಂದು ದಿವಸ ಆ ಸಾಂಗ್ ಮಾತ್ರ ಅಲ್ಲೇ ಕೂತು ಏನಾರು ಬೇಕು ಸ್ಪೆಷಲ್ ಆಗಿ ಬೇಕು ಅಂತಿತ್ತು ತಲೆಯಲ್ಲಿ. ನುಡಿಸ್ತಾ ಈಗ ಡೈರೆಕ್ಟ್ ಎಕ್ಸ್ಪೆಕ್ಟೇಷನ್ ನೋಡ್ತಾ ಹಂಗೆ ಇಟ್ ಕೇಮ್ ಔಟ್ ಆ್ಯಕ್ಚುಲಿ ಓಹೋ ಹೃದಯ. ಸೊ ಅದು ಹಂಗೆ ತಲೆಯಿತ್ತು. ಒಬ್ಬ ಸಿಂಗರ್ ಇದ್ದ, ಒಬ್ಬ ಕೀಬೋರ್ಡ್ ಹಿಂಗೆ ಕೂತ್ಕೊಂಡು ವಿ ಆರ್ ಆಲ್ ಗ್ಯಾದರ್ಡ್ ಟುಗೆದರ್, ವಿ ಸ್ಟಾರ್ಟೆಡ್ ಸಿಂಗಿಂಗ್ ಇಟ್. ಎವ್ರಿಬಡಿ ಲವ್ಡ್ ಇಟ್ ಆ್ಯಕ್ಚುಲಿ. ಪ್ರೊಡ್ಯೂಸರ್ ಅವತ್ತು ತುಂಬ ಖುಷಿಯಾಗಿ ಚೆನ್ನಾಗಿತ್ತು ಮ್ಯಾಮ್. ಇದೆಲ್ಲ ಹೆಂಗೆ ಗೊತ್ತಾ, ಹಾಡುಗಳು ಹುಟ್ಟೋದೆಲ್ಲ ಅದೊಂದು ಮೂಮೆಂಟ್ ಅದು. ಸೊ ನಾವು 10 ದಿನ ಕೂತ್ರು ಸಮ್ಟೈಮ್ಸ್ ಏನೂ ಆಗಲ್ಲ. ಸಮ್ಟೈಮ್ಸ್ ಒಂದು ಹಾಫ್ ಆನ್ ಅವರ್ ಸ್ಪ್ಯಾಮಲ್ಲಿ ನಮ್ಗೆ ಏನು ಬೇಕಾದ್ರೆ ಹುಟ್ಟಿ ಏನು ಬೇಕಾದ್ರೆ ಆಗ್ಬಿಡುತ್ತೆ. ಓಹೋ ಹೃದಯ ಮಾತ್ರ ಆ ರೀತಿ ಹುಟ್ಟಿದಾಡು. ನಮ್ಗೆ ಒಂದೇ ಒಂದು ದಿವಸದಲ್ಲಿ ಕೂತು ಮಾತಾಡ್ತಿದ್ದೋ ಕಾಮಿಡಿ, ಅದು ಇದು ಡಿಸ್ಕಷನ್ನು, ಫನ್ನು. ಒಂದು ಪಾರ್ಟ್ ಬಂತು, ಒಂದು ಪಾರ್ಟ್ ಆಡಿಸ್ತೇ ಸೂಪರ್ ಆಗಿದೆ ಅಂದ್ರೆ ನಡೀರಿ ಒಳ್ಳೆ ಊಟ ಕೊಡಿಸ್ತೀನಿ ಅಂದ್ರೆ ಊಟ ಕೊಡಿಸಿದ್ರು, ವಾಪಸ್ ಬಂದು ಹಾಡು ಮುಗಿಸ್ಬಿಟ್ಟು ಒಂದೇ ದಿನದಲ್ಲಿ ಹಾಗಾದ್ರೆ ರೆಡಿ ಆಯ್ತು. ಒಂದೇ ದಿನ ಅಲ್ಲ ಮೇಡಮ್, 1 ಅವರ್ ಅಷ್ಟೇ. ಜಸ್ಟ್ 1 ಅವರ್ ಹೋಗಿ ಕುತ್ಕೊಂಡ್ವಿ. ಫಸ್ಟ್ ಊಟಕ್ಕೆ ಹೋಗೋಣ ಅಂದ್ವಿ, ಅರ್ಧ ಅವರ್ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಓಹೋ ಹೃದಯ ಬಂದ್ಬಿಡ್ತು ನಮ್ಗೆ. ಫಿನಿಶ್ ಇದೇ ಬೇಕು ನಮ್ಗೆ. ಅವ್ನ್ ಫಿಕ್ಸ್ ಆಗ್ಬಿಟ್ಟ, ಈ ಮಗ ಸಖತ್ತಾಗೈತೆ, ಸುಮ್ಮನೆ ರೋ ನೀನ್ ತಲೆ ಕೆಡ್ಸ್ಕೊಬೇಡ, ಚೆನ್ನಾಗೈತೆ ಲೈನ್ ಚೆನ್ನಾಗೈತೆ ಅಂತ ಹೇಳ್ದವನು. ಸರಿ ಮಗ ಆಯ್ತು ಅದನ್ನೇ ಫಿಕ್ಸ್ ಮಾಡ. ಅವ್ರು ಅದನ್ನ ನೀಟಾಗಿ ತಗೊಂಡವ್ರು. ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನ್ ಕೊಡ್ಬೇಕು, ಅದಕ್ಕೇನ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತಾ ಹೋಗೋದು. ಫೈನಲ್ ಒಂದು ಬಂಚ್ ಕೊಟ್ರು, ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಅವರು ನಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಒಂದು 5 ಟ್ಯೂನ್ಸ್ ಕೊಟ್ಟಿರ್ತಾರೆ. ಒಂದ್ ವೇಳೆ ಯಾವ್ದೋ ಒಂದು ಟ್ಯೂನ್ ನಮ್ಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಸರ್ ಮಾಡೋಣ ಸರ್ ಬೇಡ ತಲೆ ಕೆಡ್ಸ್ಕೊಬಿಡಿ ಅಂತಾರೆ. ಅದ್ರ ಟಕ್ಕಂತಂಗೆ ನೆಕ್ಸ್ಟ್ ಇನ್ನೊಂದು 15 ನಿಮಿಷ ಬಿಟ್ಟು 20 ನಿಮಿಷ ಬಿಟ್ಟು ಸರ್ ಇನ್ನೊಂದು ಕಳ್ಸಿ ನೋಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಸ್ಪಿರಿಟ್ ಅವರಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ನೀವು ಏನಾದ್ರು ಹೇಳಿ ಸರ್ ಮಾಡೋಣ ಸರ್ ಅಂತಾರೆ. ಅದು ಸರ್ ಮಾಡೋಣ, ನಮ್ಗೆ ಅದೇ ಬೇಕಾಗಿರೋದು. ಯಾಕಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಡೈರೆಕ್ಟರ್ಗೆ ಇಂಪ್ರೆಸ್ ಮಾಡೋದು ಅಷ್ಟು ಸುಲಭ ಇಲ್ಲ ಮೇಡಮ್, ಅಷ್ಟು ಸುಲಭ ಇಲ್ಲ. ಅವ್ರು ನಮ್ ವೇವ್ ಅಂತೂ ಅವ್ರಂತೂ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ನಮ್ಗೆ ಇದು ಬೇಕು ಅಂದ್ರೆ ಬೇಕು ಅಷ್ಟೇ. ಬೇಡ ಇವರು ಹೊಡೆದಾಡ್ತಾರೆ, ಇವ್ರೇನ್ ಸುಮ್ನೆ ಇಲ್ಲ ಮೇಡಮ್, ಇವರು ಸುಮ್ನೆ ಇಲ್ಲ. ಸರ್ ಇದು ಚೆನ್ನಾಗಿದೆ, ಸಿನಿಮಾಗೋಸ್ಕರ ಚೆನ್ನಾಗಿದೆ ಅಂತ ಹೇಳಿದ್ರೆ ಇವರು ನಿಂತ್ಕೊಂತಾರೆ, ನಮ್ ಇಬ್ರು ಆಪೋಸಿಟ್ ಇವ್ರು ನಿಂತ್ಕೊಂತಾರೆ. ಅದು ಬೇಕು ಸರ್ ನಮ್ಗೆ, ಅದು ಬೇಕು, ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಂಡ್ ಆಫ್ ದ ಡೇ ಗೆಲ್ಲೋದು ಅವರೇ. ಅದು ನೋನ್ ಫ್ಯಾಕ್ಟ್ ಸರ್. ಇಲ್ಲ ಮೇಡಮ್, ಅವರು ಗೆದ್ದಿದ್ದಾರೆ, ಅವ್ರೇನ್ ಸೋತಿಲ್ಲ, ಅವರು ಗೆದ್ದಿದ್ದಾರೆ. ಈ ಅಂಧಕಾಲದ ಸಾಂಗ್ ಅಲ್ಲಿ ಹುಟ್ಟಿದ್ದೆ ಹಂಗೆ. ತುಮೇರ ರಾಜಾರಾಣಿ ಅಂತ ಹುಟ್ಟಿದ್ದೆ ಅವರಿಂದಾನೆ. ಆ ಒಂದು ಇರ್ಲಿ ಅಂತ ಹೇಳಿ ನಾವು ಬಿಟ್ಬಿಟ್ವಿ ಅದನ್ನ.
ಬಟ್ ಆ ಸಿನಿಮಾ ಸಾಂಗ್ ಚೆನ್ನಾಗಿ ಸೇರ್ಕೊಂಡ್ಬಿಡ್ತದೆ. ಸರ್ ಡೈರೆಕ್ಟರ್ ಅವ್ರನ್ನ ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ. ನೀವು ಯಾವ ಸಾಂಗ್ನ ತುಂಬಾ ಕನ್ವಿನ್ಸ್ ಮಾಡ್ಬೇಕಾಯ್ತು ಅವರಿಗೆ, ಇದು ಚೆನ್ನಾಗಿದೆ, ಈ ಟ್ಯೂನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು? ನಮ್ಗೆ ತುಂಬ ಕನ್ವಿನ್ಸ್ ಏನಿರಲಿಲ್ಲ, ಓಕೆ ಆಗ್ಬಿಡ್ತು ಹಾಡಿಗೆ. ಮೊದಲನೇ ಹಾಡು ನಮ್ಗೆ ಈಸಿಯಾಗಿ ಓಕೆ ಆಗೋಯ್ತು. ಒನ್ಸ್ ಐ ಸ್ಯಾಂಗ್ ಆ್ಯಂಡ್ ಒನ್ಸ್ ಪ್ಲ್ಯಾನ್ ಮಾಡೋದು ಆಯಿತು. ಸೆಕೆಂಡ್ ಹಾಡು ಅಷ್ಟೇ ಓಕೆ ಆಯಿತು. ಮದುವೆ ಪಾರ್ಟ್ಸ್ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಪಿಕ್ಯುಲರ್ ಆಗಿರ್ತಾರೆ ಅವರು. ಸೊ ಇದು ಚೆನ್ನಾಗಿದೆ, ಇಲ್ಲಿಂದ ಬೇಡ, ಇದು ಬೇಡ, ಹಿಂಗೆ ಅಂದರೆ ಸ್ವಲ್ಪ ಪಿಕ್ಯುಲರ್ ಆಗಿರ್ತಾರೆ. ಹಾಡೇನಿಲ್ಲ, ಕಷ್ಟ ಏನಿಲ್ಲ. ಒಂದ್ಸಲ ಈಗ ನಮಗೆ ಪಲ್ಲವಿ ಅನ್ನೋದು ಓಕೆ ಆದ ತಕ್ಷಣ ಅದ್ರ ಸುತ್ತ ಒಂದು ಸುಂದರವಾಗಿರುವಂಥ ಒಂದು ಎಳೆಗಳು ಉಟ್ಕೊಳ್ತಾ ಹೋಗುತ್ತೆ. ನಾವು ಹೊಡೆದಾಡಿದ್ದು ಸಾಹಿತ್ಯಕ್ಕೆ ಜಾಸ್ತಿ ಆ್ಯಕ್ಚುಲಿ. ಅಂದರೆ ಅದು ಫನಿ ಸ್ಟೋರಿ, ವಿ ಕೀಪ್ ಟೆಲ್ಲಿಂಗ್ ದಟ್ ಥಿಂಗ್ ಆ್ಯಕ್ಚುಲಿ. ಅಂಧ ಕಾಲದಲ್ಲಿ ಇವತ್ತು ಸೂಪರ್ ಹಿಟ್ ಆ್ಯಕ್ಚುಲಿ. ನಮ್ಗೆ ಸಿಕ್ಕಿರುವಂಥ ಬಿಗ್ಗೆಸ್ಟ್ ಥಿಂಗ್ ಅದು. ಆ ಹಾಡು ಸ್ಟಾರ್ಟಿಂಗ್ ನಾವೇನೋ ಬೇರೆ ಲಿರಿಕ್ಸ್ ಹಾಕಿದ್ದು, ಒಂದು ಮಾತು ಅಂತ ಹಾಕಿದ್ದು. ದೆನ್ ಅಶೋಕ್ ಸಾರು, ಇವರು ನಮ್ಮ ಪ್ರೊಡ್ಯೂಸರು ಅಶೋಕ್ ಸಾರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಅಲ್ಲಿ ನಿಮ್ಗೆ ಸಣ್ಣ ಗ್ಯಾಪು ಇಲ್ಲ, ಅಲ್ಲಿ ಒಂದೇ ಥಾಟು. ಇವ್ರು ಹೇಳಿದ್ರೆ ಈ ಕಡೆ ತಿರುಗಿ ಹಿಂಗಂದ್ರೆ ಸೇಮು, ಪ್ರೊಡ್ಯೂಸರ್ ಹೇಳಿದ್ರೆ ಡೈರೆಕ್ಟರ್ ಸೇಮ್, ಆ ರೀತಿ ಅಷ್ಟು ಚೆನ್ನಾಗಿ ಅವರಿಬ್ರದ್ದು ಬಾಂಡಿಂಗ್ ಇರುತ್ತೆ. ಸೊ ಅವರು ಒಂದು ಐಡಿಯಾ ತಂದರು, ಅಂಧ ಕಾಲದಲ್ಲಿ ಅಂತ. ಇಟ್ ವಾಸ್ ಅಯ್ಯೋ ಬೇಡ ಇದು ತಮ್ಮ, ಇದೆಲ್ಲ ಡಿಸ್ಕಷನ್ ಇತ್ತು. ಕೊನೆಗೆ ರೆಕಾರ್ಡಿಂಗ್ ಟೈಮ್ವರೆಗೂ ವಿಜಯ್ ಪ್ರಕಾಶ್ ಸರ್ ಹಾಡೋವರೆಗೂ ನಮ್ಮ ಅಶೋಕ್ ಸರ್ ಅದೊಂದು ಲೈನ್ ಆಡಿಸ್ಬಿಡಿ ಅಂತ ಹಾಡಿಸಿ, ದೆನ್ ವಿ ರಿಯಲೈಸ್ ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಮುಂಚೆ ನಾನೇನು ಮಾಡಿದೆ, ಓಕೆ ನೀವು ಅಂಧಕಾಲದಲ್ಲಿ ಅಂತ ತಮಿಳ್ ವರ್ಷನ್ ಅಂತ ಐ ವಾಸ್ ಫೀಲಿಂಗ್, ಇದು ತಮಿಳಲ್ಲ, ಇದು ಕನ್ನಡ, ಸ್ವಚ್ಛ ಹಳೆ ಕನ್ನಡ. ನೀವು ಆ ವರ್ಷನ್ ಹಾಕಿದ್ರೆ ನಾನು ಇನ್ನೊಂದು ಹಾಕ್ತೀನಿ ಅಂತ ಹಾಡನ್ನ ನಡುವೆ ಕಟ್ ಮಾಡಿ ಐ ಜಸ್ಟ್ ಕೊಟ್ಟೆ ತು ಮೇರಾ ರಾಣಿ ಮತ್ತೆ ರಾಜ ಅಂತ ಒಂದು ಪಾಠ ಹಾಕ್ದೆ. ದಟ್ಸ್ ನಾಟ್ ಲೈಕ್ ಹಂಗಲ್ಲ, ಇದು ಬರ್ಲಿ, ಇದು ಬಂದ್ರೆ ಹಿಂಗ್ ಚೆನ್ನಾಗಿರುತ್ತೆ ಅಂತ. ಓಕೆ, ಇಬ್ರು ಹತ್ರ ಡೀಲ್ ಮಾತಾಡ್ಕೊಂಡು ಹಿಂಗ್ ಶೇಕ್ ಹ್ಯಾಂಡ್ ಕೊಟ್ಕೊಂಡು ನೀವು ಅದ್ ಹಾಕ್ತೀರಾ, ನೀವು ನಾನು ಹಾಕ್ತೀನಿ. ಅವ್ರ ಅಂಧ ಕಲಿತ ಅವ್ರು ಹಾಕಿದ್ರು, ಇವ್ರು ತುಮೇರ ರಾಜಾರಾಣಿ ಅಂತ ಇವ್ರು ಕಾಂಪಿಟೇಷನ್ ಅಲ್ಲಿ ಹುಟ್ಟಿದಂತ ಸಾಂಗ್ ಹೌ ಟು ಮೇಕ್ ಇಟ್ ಬೆಟರ್ ಅನ್ನೋದು ಅಷ್ಟೇ ನಮ್ಮ ಇಂಟೆನ್ಷನ್, ಹೌ ಟು ಮೇಕ್ ಇಟ್ ಬೆಟರ್ ಅನ್ನೋದು. ಸೊ ಮ್ಯಾಮ್ ಸಿ, ನಮ್ಮ ಡೈರೆಕ್ಟರ್ ಸರ್ ಏನಿದ್ದಾರೆ, ಪ್ರೊಡ್ಯೂಸರ್ ಸರ್ ಏನಿದ್ದಾರೆ, ದಟ್ ಟೈಮ್ ನಾನು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡ್ಬೇಕಾದ್ರೆ ದೋಸ್ ಗೈಸ್ ವರ್ ಬೆಸ್ಟ್ ಆ್ಯಕ್ಚುಲಿ. ಅವ್ರಿಗೆ ಬೆಸ್ಟೇ ಬೇಕಿತ್ತು. ಸಿ ಸಮ್ಟೈಮ್ಸ್ ಮ್ಯೂಸಿಷಿಯನ್ ಆಗಿ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಸಿನಿಮಾದಲ್ಲಿ ಇದ್ರೆ. ಬಟ್ ಆ್ಯಸ್ ನಾನು ಹಿಂಗೆ ಇಟ್ಕೊಂಡು ಕೂತ ತಕ್ಷಣ ಎದುರುಗಡೆ ಇರೋದು ದ ಐಸ್ ವಾಸ್ ಲೈಕ್ ಹಿಂಗ್ ವಾಟ್ ನೆಕ್ಸ್ಟ್ ಜಗತ್ತಲ್ಲೇ ಬರ್ದಿರೋ ಅಂತ ಅದ್ಭುತವಾಗಿರೋ ಸೇಮ್ ಥಿಂಗ್, ಹುಡುಗಿ ಲವ್ ಸೇಮ್ ಥಿಂಗ್, ಬಟ್ ಯು ಹ್ಯಾವ್ ಟು ಮೇಕ್ ಇಟ್ ಬಿಗ್ ಅನ್ನೋ ಥರ ಇರುತ್ತೆ. ಈ ಥರ ಕೇಳೋದ್ರಲ್ಲೂ ಇವ್ರು ತುಂಬ ಬೆಸ್ಟು, ತುಂಬ ಡೀಪು ನಮ್ಮ ಡೈರೆಕ್ಟರ್ ಅಂತೂ. ಐ ವಾಂಟೆಡ್ ಟು ಇಂಪ್ರೆಸ್ ದೆಮ್. ಆ ಥರ ಬೆಸ್ಟ್ ಪರ್ಸನ್ಸ್ ಎದುರುಗಡೆ ಕೂತಾಗ ನಾವು ಬೆಸ್ಟ್ ಔಟ್ಪುಟ್ ನಮ್ಮಿಂದ ಈಚೆ ಬರುತ್ತೆ ಅಷ್ಟೇ. ದೀಸ್ ಗೈಸ್ ಆರ್ ದ ಮೇನ್ ರೀಸನ್. ಇವರು ಡೈರೆಕ್ಟರ್ ಸರ್ ರೆಗ್ಯುಲರಾಗಿ ಬರ್ತಾ ಇರೋರು, ಮಾತಾಡ್ತಿದ್ದು, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಆಗ್ತಿತ್ತು. ಬಟ್ ಎಂಡ್ ಆಫ್ ದ ನಮ್ಮ ಪ್ರೊಡ್ಯೂಸರ್ ಏನಂದರೆ ಎಲ್ಲವನ್ನೂ ಕೊಟ್ಟರು ನಮಗೆ. ಆ್ಯಸ್ ಅ ಹೊಸ ಸಿನಿಮಾ ಒಂದಕ್ಕೆ, ಇಲ್ಲ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗೆ, ಇಲ್ಲ ಹೊಸ ಹೀರೋಗೆ, ಸಾರ್ ಇನ್ನೂ ಹಾಕಿ, ಇನ್ನೂ ಬೇಕು, ನಮ್ಗೆ ಲೈವ್ ಬೇಕು, ನಾವು ಚೆನ್ನೈಗೆ ಹೋಗ್ಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿ ರಿದಮ್ ಹಿಂಗೆ ಬೇಕು, ಇಂಥ ಮಿಕ್ಸಿಂಗೇ ಬೇಕು. ಹಿ ನೆವರ್ ಹೆಸಿಟೇಟೆಡ್ ಟು ಗಿವ್ ಅಸ್ ಯಾವುದಕ್ಕೂ ಕಾಂಪ್ರಮೈಸು ಮಾಡಲೇ ಇಲ್ಲ. ಎಲ್ಲೂ ಕೂಡ ಸಣ್ಣ ಪುಟ್ಟದಾಗೂ ಕೂಡ ಇಲ್ಲ. ನಮ್ಮ ಡೈರೆಕ್ಟರ್ ಸರ್ ಒಪ್ಪಿಸ್ಬಿಟ್ಟ, ಪ್ರೊಡ್ಯೂಸರ್ ಸರ್ ಆ ಥರ ಈ ಅಷ್ಟು ಸಪೋರ್ಟ್ ಮಾಡಿದ್ರು. ಏನಕ್ಕೆ ಇವತ್ತು ಆ ಕ್ವಾಲಿಟಿ ಹಂಗೆ ಕೇಳ್ತಾ ಇದೆ ಅಂಧ ಕಾಲದಲ್ಲಿ ಅಂತಂದರೆ ದಟ್ಸ್ ವಾಟ್ ದ ರೀಸನ್. ಲೈವು ಅವೈಲಬಿಲಿಟೀಸ್ನ ಫಿಲ್ ಮಾಡಿದ್ರೆ ಎಲ್ಲವೂ ಕೂಡ ಚೆನ್ನಾಗಿ ಕೇಳುತ್ತೆ. ಸೊ ಐ ಆಲ್ವೇಸ್ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್. ಏನೇ ಇದ್ರು ಎಂಡ್ ಆಫ್ ದ ಡೇ ವರ್ಕ್ಔಟ್ ಚೆನ್ನಾಗಿತ್ತು. ನಿಮಗೆ ಗೊತ್ತಿಲ್ಲ, ಚೆನ್ನಾಗಿಲ್ಲ ಅಂದರೆ ನಮ್ಮನ್ನ ತೆಗೆದು ಆಗ ನಾವೇನ್ ಮಾಡ್ಬೇಕು, ಹೌದಾ ಬನ್ನಿ ನಾವು ವಿಲ್ ಗಿವ್ ಯು ಬೆಸ್ಟ್ ಅಷ್ಟೇ. ಆ ಥರ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಮೇಡಮ್ ಡೈರೆಕ್ಟ್ ಆಗಿ, ಸರ್ ಚೆನ್ನಾಗಿಲ್ಲ ಬೇಡ ನಮ್ಗೆ ಬೇರೆ ಅಂತ ಹೇಳಿ, ನಮ್ಮನ್ನೇ ಚೆನ್ನಾಗಿಲ್ಲ ಅಂದ್ರೆ ಸರ್ ಬನ್ನಿ ಮಾಡ್ತೀನಿ ಅಂತ ಹೇಳ್ತಾರೆ. 2 days ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ದಿ ಬೆಸ್ಟ್ ಕೊಡ್ತಾರೆ ಅವಾಗ, ದಿ ಬೆಸ್ಟ್ ಕೊಡ್ತಾರೆ. ಅವ್ರ ಸ್ಪಾಂಟೇನಿಯಸ್ ಇನ್ನೂ ತಲೆ ಕೆಡ್ತಾ, ಅವ್ರಿಗೆ ಇನ್ನೂ ತಲೆ ಕೆಡ್ತಾ, ಸರ್ ಇರಿ ಸರ್. ಸೊ ಹಂಗಾದ್ರೆ ಮ್ಯೂಸಿಕ್ ಡೈರೆಕ್ಟರ್ಗೆ ತಲೆ ಕೆಡೋ ತನಕ ನೀವು ಅವರಿಗೆ ಟಾರ್ಚರ್ ಕೊಡ್ಬೇಕು. ಖಂಡಿತ, ನಾನು ಅಶೋಕು ಅದ್ ಮಾಡಿದೀವಿ, ಅದನ್ನ ಮಾಡಿದ್ರೆ ಬಿಟ್ಟಿಲ್ಲ ಅವ್ರನ್ನ. ಅದ್ ಬೆಸ್ಟ್ ನಮ್ಗೆ ಕೊಡ್ತಾರೆ ಅವರು. ಅದೇ ಮೇಡಮ್ ಈಗ ಹೆಂಗೆ ಅಂತ ಹೇಳಿದ್ರೆ ಶ್ರೀಗಂಧ ಇದೆ ಅಲ್ಲಿ, ಅದು ಹೊಡೆದ್ರೆ ಮಾತ್ರನೇ ನಮ್ಗೆ ಅಲ್ಲಿಂದ ಪಂಚ್ ಆಗೋದು. ಅವ್ರು ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ಹೌದು ಮೇಡಮ್, ಎಲ್ಲಾನು ಅಷ್ಟೇ. ಅವ್ರ ಟ್ಯಾಲೆಂಟ್ ನಮ್ಗೆ ಅಲ್ಲಿದೆ ಅಂತಂದ್ರೆ ಅದು ಹೊಡೆದ್ರೆ ಮಾತ್ರನೇ ಪಂಚ್ ಆಗುತ್ತೆ. ನಾವು ಹೊಡಿದಿದೆ ಇದ್ರೆ ಪಂಚ್ ಎಲ್ಲ ಆಗುತ್ತೆ, ಅಲ್ಲಿಂದ ಸ್ಮೆಲ್ ಹೆಂಗ್ ಬರುತ್ತೆ ವಾಪಸ್. ಅದು ಅವ್ರ ಆ ಕಡೆಯಿಂದ ಬಂದಿದೆ ಮೇಡಮ್. ಅದು ನಮ್ಗೆ ಸಿನಿಮಾದಲ್ಲಿ ನಮ್ಗೆ ಬರುತ್ತೆ. ಆಮೇಲೆ BGMs ಅಷ್ಟೇ ಎಕ್ಸಲೆಂಟ್ ಆಗಿದೆ ಮೇಡಮ್. BGMs ನಿಮ್ಗೆಲ್ಲೂ ಡ್ರಾಪ್ ಆಗಿಲ್ಲ ಸಿನಿಮಾದಲ್ಲಿ, ಒಂದೇ ತರ ಎಲ್ಲಿ ಏನ್ ಬೇಕೋ ಅದನ್ನ ಸ್ವಚ್ಛವಾಗಿ. ಇದರಿಂದ ಇವ್ರ ಜೊತೆ ಅಶೋಕ್ ಸಾಮ್ರಾಟ್ ಅಂತ ಒಬ್ರು ನಮ್ಮ ಡೈರೆಕ್ಟರ್ ಅವನಿದ್ದಾನೆ, ಮತ್ತೆ ಅಜಯ್ ಶರ್ಮಾ, ಅವ್ರನ್ನ ನಾವು ಅಜಯ್ ಶರ್ಮಾ ಅವ್ರು ಇವ್ರು ಮೂವರು, ಮತ್ತೆ ಅವ್ರ ಇನ್ನೊಬ್ರು ಹೆಸರು ನಿಮ್ ಜೊತೆ ಮಾತಾಡಿದ ಅವ್ರ ಹೆಸರು ಹೇಳಿ ಸರ್, ನಿತಿನ್. ಅವ್ರು 4 ಜನ ಕುತ್ಕೊಂಡು BGM ಇಡೀ ಸಿನಿಮಾದಲ್ಲಿ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವೆಲ್ಲೋ ಹಿಂಗ್ ವಿಶ್ರಾಂತಿ ತಗೊಳಂಗಿಲ್ಲ. ಹಿಂಗ್ ನೋಡ್ತೀರಾ, ಸಿನಿಮಾ ನೋಡ್ತಾ ಇರ್ತಾರೆ, ಹಿಂಗ್ ವಿಶ್ರಾಂತಿ ತಗೊಂಡ್ರೆ ಅಲ್ಲಿ ಏನೋ ಆಗಿರುತ್ತೆ, ಮತ್ತೆ ಮುಂದಕ್ಕೆ ಒಂದ್ ಸ್ವಲ್ಪ ಹೊತ್ತು ಹಿಂದೆ ಹಿಂಗಾಗಿತ್ತು ಅಂತ ನೋಡ್ಕೋಬೇಕು. ಆ ರೀತಿಯಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅವ್ರು ಹಿಂಗ್ ಮಲ್ಗಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, BGM ಕೊಟ್ಟಿದ್ದಾರೆ ಮೇಡಮ್ ಅವರು.
ಐ ಆಮ್ ಹ್ಯಾಪಿ ವಿತ್ ಹಿಮ್. ಹಾಂ, ಫೈನಲಿ ಸರ್ ಅವ್ರ ಕಡೆಯಿಂದ ಒಂದು ಅಪ್ರಿಷಿಯೇಷನ್ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದೌದು, ಎಂಡ್ ಆಫ್ ದ ಡೇ ದಟ್ಸ್ ವಾಟ್ ಸ್ಟೇಸ್, ಸ್ಯಾಟಿಸ್ಫ್ಯಾಕ್ಷನ್ ಸ್ಟೇಸ್. ಸೊ ಈ ಕಡೆಯಿಂದ ಇಬ್ರು ಆ ಕಡೆ ಕುತ್ಕೊಂಡು ಈ ಕಡೆ ಇಬ್ರು ಪಟ ಮಾತಾಡ್ತಾರೆ, ಬಟ್ ಇಲ್ಲಿ ಮಧ್ಯೆ ಕುತ್ಕೊಂಡು ತುಂಬಾ ಸೈಲೆಂಟ್ ಆಗಿರೋ ಹೊಸಬ್ರು ಅಂತ ಸೈಲೆಂಟ್ ಆಗಿರೋದಾ ಅಥವಾ ಇಂಟರ್ವ್ಯೂ ಅಂತ ಹಂಗೆ ಮೇಡಮ್, ಹೊಸಬ್ರು ಅಂತ ಸೈಲೆಂಟ್ ಆಗಿದ್ದಾರೆ, ಬಟ್ ಮಾತಾಡ್ತಾರೆ, ಚೆನ್ನಾಗೇ ಮಾತಾಡ್ತಾರೆ. ಬಟ್ ಯಾವಾಗ್ಲೂ ಕೆಲಸದ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇರ್ತಾರೆ. ನನಗೆ ಇದಾಗಬೇಕು ಅಂತ ಹೇಳಿದಾಗ, ಈಗೇನಾದ್ರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ, ಸರ್ ರೀಟೇಕ್ ಮಾಡೋಣ ಅಂತ ಅವರೇ ಕೇಳ್ತಾರೆ. ಚೆನ್ನಾಗಿ ಬಂದರೆ ಸರ್ ಚೆನ್ನಾಗಿ ಬಂದಿದೆ ಅಂತ ಅವರು ಅಪ್ರಿಷಿಯೇಟ್ ಮಾಡ್ಕೊಳ್ತಾರೆ. ಶಿ ಇಸ್ ಹ್ಯಾಪಿ. ಓಕೆ. ಸೊ ಹಾಡಂತೂ ನಾವು ಕೇಳಿದ್ವಿ, ಕೇಳೋದಕ್ಕೆ ಇಂಪಾಗಿದೆ, ಹಾಗೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಅವ್ರ ಹೃದಯ ಸಾಂಗ್ ಅಂತೂ ಡಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಬ್ಬರು ಕೂಡ. ಸೊ ನಾನೆಲ್ಲೋ ಕೇಳಿದೆ, ನೀವು ಅವಾಗ ಇಂಟರ್ವ್ಯೂಲಿ ನಾನು ನಾನ್ ಡ್ಯಾನ್ಸರ್ ಅಂತಂದು ಹೇಳಿದ್ರಿ. ಸೊ ಅನ್ಸೋದಿಲ್ಲ ಸ್ಕ್ರೀನಲ್ಲಿ ನಾನ್ ಡ್ಯಾನ್ಸರ್ ಅಂತಂದು. ಆಮೇಲೆ ನಿಮ್ಮ ಆ್ಯಕ್ಟಿಂಗು ಇಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸನ್ನ ತೋರಿಸೋದಕ್ಕೆ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿದೆ ಅಂತ? ಇದು ನನಗೆ ನಿಜವಾಗ್ಲೂ ಬಿಗ್ ಆಪರ್ಚುನಿಟಿ ಮ್ಯಾಮ್. ಬಿಕಾಸ್ ಏನಕ್ಕೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೀರೋ ಆ್ಯಂಡ್ ಹೀರೋಯಿನ್ಗೆ ಸೇಮ್ ಈಕ್ವಲ್ ರೋಲ್ ಸಿಗೋದು ತುಂಬ ಕಷ್ಟ. ಸೊ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ನನ್ನನ್ನು ನಾನು ತುಂಬ ವೇರಿಯೇಷನ್ಸಲ್ಲಿ ತೋರಿಸ್ಕೊಂಡಿದ್ದೀನಿ. ನಮ್ಮ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ಕಥೆನ ಅದೇ ಥರ ಇಬ್ಬರದು ಈಕ್ವಲ್, ಎಲ್ಲೂ ಅವ್ರ ಮೇಲೆ ನಾನು ಕೆಳಗೆ ಆ ಥರ ಎಲ್ಲೂ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಇದರಿಂದ ಆಚೆ ಹೋದ್ರೂ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಖುಷಿಯಲ್ಲಿದ್ದೀನಿ. ಓಕೆ. ಒಬ್ಬ ಆ್ಯಕ್ಟ್ರೆಸ್ಸಿಗೆ, ಅದು ಹೊಸಬ್ರಿಗೆ ಬಂದಿರ್ತಾರೆ, ಫಸ್ಟ್ ಮೂವಿ ಮಾಡೋರಿಗೆ ಒಂದು ಬ್ರೇಕ್ ಬೇಕಂತ ಹೇಳ್ತಾ ಇರ್ತಾರೆ. ಈ ಸಿನಿಮಾಯಿಂದ ನಿಮಗೆ ಆ ಬ್ರೇಕ್ ಸಿಗುತ್ತೆ, ಮತ್ತು ನಿಮ್ಮ ಕರಿಯರಲ್ಲಿ ಗ್ರೋತ್ ಇನ್ನೂ ಜಾಸ್ತಿ ಆಗತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ನಿಮ್ಗಿದೆಯಾ? ತುಂಬಾ ಇದೆ, ಯಾಕಂದರೆ ಆಲ್ರೆಡಿ ಸಾಂಗ್ಸ್ ಎಲ್ಲರ ಬಾಯಲ್ಲೂ ಇದೆ. ಸೊ ಅದೇ ಥರ ಕಥೆನೂ ತುಂಬ ಚೆನ್ನಾಗಿದೆ. ಸೊ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಹೋಪಲ್ಲಿದ್ದೀವಿ, ಖುಷಿಯಲ್ಲಿದ್ದೀವಿ. ಗೆಲ್ತೀವಿ ಅನ್ನೋ ಖುಷಿ ಆವಾಗ ಅರ್ಧ ಬಂದ್ಬಿಟ್ಟಿದೆ. ಸೊ June 27th ಫುಲ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ? ನನ್ನ ಸಿನಿಮಾ ಅವನಿರಬೇಕಿತ್ತು ಚಿತ್ರ ಇದೇ ತಿಂಗಳು 27ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಸೊ ಎಲ್ಲೂ ಬೋರ್ ಆಗಲ್ಲ, ಎಲ್ಲ ಒಂದು ಒಳ್ಳೆ ಸ್ಟೋರಿಯಲ್ಲಿ ಒಂದು ಒಳ್ಳೆ ಕತೆ ಇದೆ, ಜನಕ್ಕೆ ಎಲ್ಲರಿಗೂ ಕನೆಕ್ಟ್ ಆಗೋ ಅಂಥ ಕತೆ. ನಮ್ಮ ಸಿನಿಮಾ ತಂಡಕ್ಕೆ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ಮ್ಯಾಮ್. ಸರ್ ಮತ್ತೊಮ್ಮೆ ನೀವು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವನಿರಬೇಕಿತ್ತು ಸಿನಿಮಾ? ಫಸ್ಟ್ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್, ಯಾಕಂದ್ರೆ ನೀವು ಇಷ್ಟೊತ್ತು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಸಿನಿಮಾ ಟೀಮ್ನ ನೀವು ಇಷ್ಟೊತ್ತು ಇಂಟರ್ವ್ಯೂ ಮಾಡಿ ನಿಮ್ಮ ಚಾನಲ್ ಮುಖಾಂತರ ಜನರಿಗೆ ತಲುಪಿಸ್ತಾ ಇದ್ದೀರಾ. ನಿಮ್ಮ ಚಾನಲ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ನಮ್ಮ 27ನೇ ತಾರೀಕು ನಮ್ಮ ಸಿನಿಮಾ ಅವನಿರಬೇಕಿತ್ತು ಸಿನಿಮಾ ಥಿಯೇಟರ್ಸಲ್ಲಿ ಹಿಟ್ ಆಗ್ತಾ ಇದೆ. ದಯವಿಟ್ಟು ಬನ್ನಿ, ನಮ್ಮ ಟೀಮನ್ನು ಹರಿಸಿ ಆರೈಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್, ಸೊ ನಿಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ ಸಿನಿಮಾ ಅಂತಂದರೆ, ಯಾಕಂದರೆ ಹಾಡುಗಳ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಕನ್ನಡ ಹಾಡುಗಳಂದರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ. ನಿಮ್ಮ 2 ಹಾಡು ಇವಾಗಲೇ ಸೂಪರ್ ಹಿಟ್ ಆಗಿದೆ, ಇನ್ನೊಂದು ಹಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಮೂವಿನೂ ಕೂಡ ರಿಲೀಸ್ ಆಗೋದ್ರಲ್ಲಿದೆ. ಎಲ್ಲ ಓವರಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ಅದೇ ನಾವು ವಿ ಕೇಮ್ ಔಟ್ ವಿತ್ ಅ ವೆರಿ ಪ್ರಾಪರ್ ಕ್ವಾಲಿಟಿ. ಒನ್ ಥಿಂಗ್ ನಮ್ಮ ಡೈರೆಕ್ಟರ್ ಮೇಡ್ ಶೋರ್ ಅಬೌಟ್ ದಿಸ್, ತುಂಬ ಕ್ವಾಲಿಟಿಯಾಗಿ ತುಂಬ ಪ್ರಾಪರಾಗಿ ಒಂದು ಸಿನಿಮಾ ಮಾಡಿದ್ದೀವಿ. ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಚೆಕ್ ಮಾಡ್ಬೋದು, ಎಲ್ಲಿ ನಿಮ್ಗೆ ಯೂಟ್ಯೂಬಲ್ಲಿ ಎಲ್ಲಿ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಸ್ ಚೆಕ್ ಮಾಡ್ಬೋದು. ಎಷ್ಟು ಪ್ರಾಪರ್ ಕ್ವಾಲಿಟಿ ಇದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಪೈಸಾ ವಸೂಲ್ ಸಿನಿಮಾ, ತುಂಬ ಹಾರ್ಡ್ ವರ್ಕು, ತುಂಬ ಸ್ಟ್ಯಾಂಡರ್ಡ್. ಹೊಸಬ್ರು ಸಿನಿಮಾ, ಹೊಸ ಟೀಮ್ ಮಾತ್ರ ಏನೂ ಇಲ್ಲ. ಯು ವಿಲ್ ಲವ್ ಇಟ್. ಪೈಸಾ ವಸೂಲಾಗಿ ಒಂದು ಒಳ್ಳೆ ಬ್ಯೂಟಿಫುಲ್ಲಾಗಿ ಸಿನಿಮಾ ಮಾಡಿದ್ದೀವಿ. ನಮ್ಮ ಹಾಡು ಗೆಲ್ಸಿರುವಂಥ ಕರ್ನಾಟಕ ಜನ 27th ದಯವಿಟ್ಟು ನಮ್ಮ ಸಿನಿಮಾನ ನೋಡಿದ್ರೆ, ಥಿಯೇಟ್ರಿಗೆ ಬಂದು ಒಬ್ಬರು ನೋಡಿದ್ರೆ 100% 100 ಪೀಪಲ್ ದೇ ವಿಲ್ ಬ್ರಿಂಗ್ ದೆಮ್ ಬ್ಯಾಕ್. ಸೊ ಪ್ಲೀಸ್ ವಾಚ್ ಅವರ್ ಮೂವಿ ಇನ್ ಥಿಯೇಟರ್ ಓನ್ಲಿ. ದಯವಿಟ್ಟು ಸಿನಿಮಾ ನೋಡಿ, ಎಂಕರೇಜ್ ಮಾಡಿ. ಯು ವಿಲ್ ಗೋನಾ ಲವ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಮತ್ತೊಮ್ಮೆ, ಹಾಗೆ ಆಲ್ ದ ಬೆಸ್ಟ್. ಎಸ್, ಇದಾಗಿತ್ತು ಅವನಿರಬೇಕಿತ್ತು ಟೀಮ್ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.